A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಒಂದೇ ಬಾರಿ 2 ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಿದ ಕಳ್ಳರು. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ಘಟನೆ. ಒಂದೇ ಬಾರಿ 2 ಮನೆಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆಗಳು, ನಗದು ಹಣ ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶ್ವಿನಿ ಬಡಾವಣೆಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಸುಮಾರು ತಿಂಗಳುಗಳಿಂದ ವಾಸವಿರುವ ಚೌಡಾರೆಡ್ಡಿ ಹಾಗೂ ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ 2 ಮನೆಯವರು ಕೆಲಸದ ನಿಮಿತ್ತ ತಮ್ಮ ಊರುಗಳಿಗೆ ತೆರಳಿದ್ದರು. ಚೌಡಾರೆಡ್ಡಿ ಅವರ ಪತ್ನಿ ಇಂದು ಬೆಳಗ್ಗೆ ಮನೆಗೆ ಬಂದಾಗ ಕಳ್ಳತನವಾಗಿರುವ ಬಗ್ಗೆ ಪತ್ತೆಯಾಗಿದೆ. ಕಳ್ಳತನವಾಗಿರುವುದು ಖಚಿತವಾಗುತ್ತಿದ್ದಂತೆ ಪಕ್ಕದಲ್ಲಿರುವ ಸುಷ್ಮಾ ಅನಿಲ್ ಕುಮಾರ್ ಅವರ ಮನೆ ಬಾಗಿಲು ಗಮನಿಸಿದಾಗ ಅಲ್ಲಿಯೂ ಸಹ ಕಳ್ಳತನವಾಗಿರುವುದು ಖಚಿತವಾಗಿದೆ. ಕಳ್ಳತನವಾಗಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯ ಗಮನಕ್ಕೆ ತಂದ ತಕ್ಷಣ ಬೆರಳಚ್ಚು ತಜ್ಞರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಚೌಡಾರೆಡ್ಡಿ ಅವರು ಮಾತನಾಡಿ, ನಾವುಗಳು ಕೆಲಸದ ನಿಮಿತ್ತ ತಮ್ಮೇಪಲ್ಲಿಗೆ ಹೋಗಿದ್ದು ಮನೆಯಲ್ಲಿದ್ದ ಸುಮಾರು 49 ಗ್ರಾಂ ಚಿನ್ನದ ಒಡವೆಗಳು, 300 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 50,000 ರೂಪಾಯಿ ಹಣ ಕಳ್ಳತನವಾಗಿದೆ. ಮತ್ತೊಂದು ಮನೆಯವರಾದ ಸುಷ್ಮಾ ಅನಿಲ್ ಕುಮಾರ್ ಅವರು ಮಾತನಾಡಿ, ನಾವುಗಳು ಕೆಲಸದ ನಿಮಿತ್ತ ಗೊಲ್ಲಪಲ್ಲಿ ಗ್ರಾಮಕ್ಕೆ ಹೋಗಿದ್ದು ಮನೆಯಲ್ಲಿದ್ದ ಸುಮಾರು 8 ಗ್ರಾಂ ಬಂಗಾರದ ಒಡವೆಗಳು, 35 ಗ್ರಾಂ ಬೆಳ್ಳಿ ಒಡವೆಗಳು ಸೇರಿದಂತೆ 30,000 ರೂಪಾಯಿ ನಗದು ಹಣ ಕಳ್ಳತನ ಮಾಡಲಾಗಿದೆ ಎಂದು ಹೇಳಿದರು. వీడియో షేరింగ్ ಬೆಂಗಳೂರಿಲ್ಲ ಹಂಗೆ ಕಾದು ರಮೇಶ್ ಅನ್ನ ಮುದ್ದು ಅಂತಾರೆ ಎಲ್ಲ ಪ್ರಯೋಜನ అడ్డమే కొనుక్కోండి ఫెన్సింగ్ వేసి పోలీసు వాళ్ళకి గడిపారు చేస్తానంటే నట్టున్నారు. ನಮ್ದು ಬಾಳಲ್ಲಿ ಇರೋದಿಲ್ಲ ಬಾಡಿಗೆಗೆ. ನಿನ್ನೆ ಊರ್ಗ್ ಹೋದ್ವಿ 2 ಗಂಟೆಗೆ. ಬರೋಷ್ಟಿಗೆ ಬೆಳಗ್ಗೆ ಅವಳು ಫೋನ್ ಮಾಡಿದ್ಲು. ಬರೋಷ್ಟಿಗೆ ಎಲ್ಲ ಹೋಗಿದೆ. 2 ಜೊತೆ ಓಳೆ, ಹುಂಡಿಯಲ್ಲಿ 25,000 ಇತ್ತು. ಮತ್ತೆ ಬೆಳ್ಳಿ ಸಾಮಾನೆಲ್ಲ ಹೋಗಿದೆ. 5,000 ಕ್ಯಾಶ್ ಇಟ್ಕೊಂಡಿದ್ದಾರೆ. ಬೆಳ್ಳಿದು ಒಡವೆಗಳೆಲ್ಲ ಇಟ್ಕೊಂಡಿದ್ದಾರೆ. ಸರ್ ಬೆಳ್ಳಿದು ಅಂತಂದ್ರೆ ಒಂದ್ 35,000 ಆಗಿರುತ್ತೆ. ಕ್ಯಾಶ್ ಬಂದ್ಬಿಟ್ಟು 30,000. ಇನ್ನ ಓಳೆ, ಬಂಗಾರದ ಓಳೆ 2 ಜೊತೆ ಎತ್ಕೊಂಡಿದ್ದಾರೆ. ನೀವು ಬಾಡಿಗೆಗೆ ಎಷ್ಟು ವರ್ಷಗಳಿಂದ ಇದ್ದೀರಿ? ಸರ್ ನಾನು ರೀಸೆಂಟ್ ಆಗಿ ಈ ವರ್ಷ ಬಂದಿರೋ ಸರ್. ಮೇ ಬಂದ್ರೆ 1 ವರ್ಷ ಆಗುತ್ತೆ. ನಿಮ್ಮ ಒಂದೇ ಅಕ್ಕಪಕ್ಕ ಮನೆಯಲ್ಲಿ ಹೆಂಗಾಗಿರೋದು ಅಂತ ಗೊತ್ತಾ? ಯಾವ್ದು ಅನುಮಾನ ಇದೆಯಾ ಅದ್ರ ಮೇಲೆ ನಿಮ್ಗೆ? ಹಂಗೇನು ಇಲ್ಲ ಸರ್, ನಾವು ಇಬ್ಬರೇ ಇರೋದು ಪಕ್ಕದಲ್ಲಿ. ಅವ್ರು ಊರ್ಗ್ ಹೋಗಿದ್ರು, ನಾವು ಊರ್ಗ್ ಹೋಗಿದ್ವಿ. ಬೆಳಗ್ಗೆ ಗೊತ್ತಾಗ ನಾನು ಊರಲ್ಲಿದ್ದೆ. ಫಸ್ಟ್ ಅವಳು ಬಂದು ಬಾಗಿಲು ತೆಗ್ದಿದ್ದಾಳೆ. ನಮ್ದು ಆಗಿದೆಯೇನೋ ಅಂತ ಬಾಗಿಲು ತೆಗ್ದಿದ್ದಾಳೆ. ಬಾಗಿಲು ತೆಗ್ದ ತಕ್ಷಣ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವಳು ನನಗೆ ಫೋನ್ ಮಾಡಿದ್ರು. ನಾನು ಬಂದೆ. ಚೌಡಡ್ಡಿ ಅಂತ ತಮ್ಮೇಪಲ್ಲಿ, ಇಲ್ಲಿ ಅಶ್ವಿನಿ ಲೇಔಟ್ ಅಲ್ಲಿ ಎಕ್ಸಾಕ್ಟ್ ಮೋರ್ ಹಿಂಭಾಗದಲ್ಲಿ ಮನೆ ಇರೋದು. ಅಂದ್ರೆ ಮನೇಲೇನೋ ಫಂಕ್ಷನ್ ಸ್ವಲ್ಪ ನಿಂತಿರೋದಕ್ಕೆ ಊರ್ಗ್ ಹೋಗಿದ್ರಿ. ನೆನ್ನೆ ನೈಟ್ ಇರ್ಲಿಲ್ಲ. ನೆನ್ನೆ ಬೆಳಗ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀರಿ ಮಾರ್ಕೆಟ್ಗೆ ಹೋಗೋದ್ ಕೆಲ್ಸಕ್ಕೆ. ಬಟ್ ನೆನ್ನೆ ನೈಟ್ ನಾವು ಮನೆಗೆ ಬರಕ್ ಅವಕಾಶ ಸಿಕ್ಕಿಲ್ಲ, ಬರಿಲ್ಲ, ಊರ್ಗ್ ಹೋಗಿದ್ರಿ. ಮಾರನೇ ದಿನ ಬೆಳಗ್ಗೆನು ಇಲ್ಲಿ ಬರಕ್ ಆಗಿಲ್ಲ. ಹಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಹೋದ್ರಿ ಮಾರ್ಕೆಟ್ಗೆ. ನಮ್ ಮಿಸ್ಸಸ್ ಇನ್ನು ನಾಳೆ ಫಂಕ್ಷನ್ ಇದೆ ಅಂತ ಹೇಳಿ ಏನೋ ತಗೊಳೋದಕ್ಕೆ ಮನೆಗ್ ಬಂದಿದ್ದಾರೆ. ಮನೆಗ್ ಬಂದು ಓಪನ್ ಕೂಡ ಮಾಡಿಲ್ಲ. ಬೀಗ ಇಡೋರ್ ಜೊತೆಗೆ ಬಾಗಿಲು ಶೇಕ್ ಆಗಿದೆ. ಸರಿ ಏನಂತ ಹೇಳಿ ಸ್ವಲ್ಪ ಪುಷ್ ಮಾಡೋಷ್ಟೊತ್ತಿಗೆ ಅದು ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಹೊರಗಡೆ ಹೋದ್ರೆ ಎಲ್ಲ ಇದು ಬೀರು ಎಲ್ಲ ಹೊಡ್ತಾಕಿದ್ದಾರೆ. ಬೀರು ಅಂತಂದ್ರೆ ಹೊರಗಡೆ ಬಾಗಿಲು ಕೀ ಸಿಕ್ಕಿದೆ, ಬಟ್ ಒಳಗಡೆದು ಡ್ರಾಯರ್ ಕೀ ಸಿಕ್ಕಿಲ್ಲ. ಆವಾಗ ರ್ಯಾಡ್ಗಳಲ್ಲಿ ಬೆಂಡ್ ಮಾಡಿ ತೆಗೆದ್ಬಿಟ್ಟು ಏನೇನು ರಕ್ತನಾಗಿದೆ ಸರ್. 49 ಗ್ರಾಮ್ ಗೋಲ್ಡ್ ಹೋಗಿದೆ. ಕ್ಯಾಶ್ ಬಂದ್ಬಿಟ್ಟು ಒಂದು 4-5 ಸಾವಿರ ರೂಪಾಯಿ ಕ್ಯಾಶ್ ಇತ್ತು. ಬಟ್ ಎಕ್ಸಾಕ್ಟ್ ನಾವು 5,000 ಅಂತ ಹೇಳಿ 4,000 ಅಂತ ಹೇಳಿ 4,000 5,000 ರೂಪಾಯಿ ಅಮೌಂಟ್ ಇತ್ತು.
ಕ್ಯಾಶ್ ಹೋಗಿದೆ. ಮತ್ತೆ ಉಂಡಿ ಒಂದಿತ್ತು, ಉಂಡಿಯಲ್ಲಿ ಎಷ್ಟಿತ್ತಂತ ಗೊತ್ತಿಲ್ಲ. ಎಷ್ಟಿತ್ತಮ್ಮ? 40,000. 40K ಉಂಡಿಯಲ್ಲಿ ಅಮೌಂಟ್ ಇತ್ತು. ಅದು ವುಡನ್ದು ಉಂಡಿಯಲ್ಲಿ ಇಷ್ಟೋಗಿದೆ. ಅದು ಸರ್, ಅನುಮಾನ ಯಾರ ಮೇಲೇನು ಇಲ್ಲ ನಮ್ಗೆ. ಆತರ ಈ ಲೊಕೇಶನ್ ಅಲ್ಲಿ ಆತರ ಯಾರು ನಮ್ಗೆ ಗೊತ್ತಿಲ್ಲ. ಮತ್ತೆ ಒಂದು ಬೆಳ್ಳಿ ಕಾಲ್ಚೆನ್ಗಳು ಒಂದ್ 2 ಜೊತೆ ಇದ್ವು. ಕುಂಕುಮ ಭರಣಿಗಳಿದ್ವು. ದೀಪಗಳು, ಇದು ಬೆಳ್ಳಿ ದೀಪಗಳು, ಕುಂಕುಮ ಭರಣಿಗಳು, ಅದು ಇಷ್ಟಿದ್ವು. ಪೊಲೀಸರು ದೂರ ನೀಡಿದ್ರ? ಸರ್, ಪೊಲೀಸರು ಪೊಲೀಸರಿಗೆ ದೂರ ನೋಡಿದ್ರಿ, ಅಲ್ಲಿಂದ ಕಳ್ಸಿದ್ರು, ಕರ್ಕೊಂಡ್ ಬಂದ್ರಿ, ನೋಡ್ಸಿದ್ದೀರಿ. ಟೆಸ್ಟ್ ಅವ್ರು ಬಂದಿದ್ರು, ಫಿಂಗರ್ ಪ್ರಿಂಟ್ ಅವ್ರು ಬಂದಿದ್ರು, ಟೆಸ್ಟ್ ಮಾಡ್ಕೊಂಡು ಟೆಸ್ಟ್ ತಗೊಂಡು ಹೋಗಿದ್ದಾರೆ. ನೋಡ್ಬೇಕು ನೀವು ಬಾಡಿಗೆಗೆ ಬಂದು ಎಷ್ಟು ಜನ ಆಗಿದೆ ಇಲ್ಲಿ? ಸರ್, 1 ವರ್ಷ ಆಗಿದೆ. ಆ ಮನೆಯವರು ಯಾವ ಮನೆ? ಅವ್ರು ಬಂದು ಎಲ್ಲ ಒಂದು 3 months ಏನಾಯ್ತು, 2 to 3 months ಏನಾಗಿದೆ ಅಷ್ಟೇ. ಅವರು ಅದಕ್ಕಿಂತ ಮುಂಚೆ ಇದ್ದವರು, ಅವರು 1 ವರ್ಷ ಇದ್ರಂತೆ, ಅವ್ರು ಬೇರೆ ಕಡೆ ಹೋಗಿದ್ದಾರೆ. ಈಗ ಬಂದು ಒಂದು ನೀವು ಬಂದು? ನಾವೊಂದು 1 ವರ್ಷ ಆಯ್ತು. ನೀವು ಹೋಗಿದ್ದಿದ್ದು ಯಾವ ಊರಿಗೆ? ತಮ್ಮೇಪಲ್ಲಿ. ಈಗ ನಿಮ್ಗೆ ಒಂದೇ ಸತಿ 2 ಮನೆ ಕಳ್ತನ ಆಗಿದೆಯಲ್ಲ, ಹಾ. ಏನು? ಸರ್, ಕಾರಣ ಏನಿರ್ಬೋದು ಅಂತಂದ್ರೆ, ಇವಾಗ ನಾವು ಇಲ್ಲ, ಅವರು ವೀಕ್ಲಿ ಹೋಗ್ತಿದ್ರು, ನಾವು ಹೋಗ್ತಿರ್ಲಿಲ್ಲ, ಊರಿಗೆ ಹೋಗ್ತಿರ್ಲಿಲ್ಲ. ಬಟ್ ಏನೋ ಇದು ಮನೆಯಲ್ಲಿ ನಮ್ಮ ಅಕ್ಕ ಅವರು ಡೆಲಿವರಿ ಆಗಿದ್ರು, ಮಗು ನೋಡುವಾಗ ಅಂತ ಹೋಗಿದ್ವಿ, ಅವ್ರನ್ನ ಟೇಕ್ ಕೇರ್ ಮಾಡೋದಕ್ಕೆ ಹೋಗಿದ್ವಿ. ಬಟ್ ಬರಕ್ ಅವಕಾಶ ಇರ್ಲಿಲ್ಲ ಇಲ್ಲಿ ಇರೋದಕ್ಕೆ. ನೆನ್ನೆ ಬೆಳಿಗ್ಗೆ ಬಂದಿದ್ದೀನಿ ನಾನು, ಏನಿರ್ಲಿಲ್ಲ, ಚೆನ್ನಾಗೇ ಇತ್ತು. ನೆನ್ನೆ ಬೆಳಗ್ಗೆ ಬಂದೋಗಿರೋದು, ನಾನು ಮತ್ತೆ ಮನೆ ಬರಕ್ಕಾಗಿಲ್ಲ. ನೆನ್ನೆ ನೈಟು ಬರಕ್ಕಾಗಿಲ್ಲ, ಬೆಳಗ್ಗೆ ಬರಕ್ಕಾಗಿಲ್ಲ. ಮಧ್ಯಾಹ್ನ ಇವ್ರು ಬಂದು, ನಮ್ಮ ಮಿಸಸ್ ಬಂದಿದ್ದಾರೆ. ಇಷ್ಟೊಳಗಡೆ ಇದಾಗಿದೆ. ಫೋನ್ ಮಾಡಿ ಕರೆದ್ರು, ಬಂದು ಕಂಪ್ಲೇಂಟ್ ಮಾಡಿದ್ರು. ಓಕೆ.